ಸೂಳೇಕಲ್ ಗ್ರಾಮಕ್ಕೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಭೇಟಿ. ಕನಕಗಿರಿ ಸೂಳೇಕಲ್ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಜ್ಯೋತಿ ಯೋಜನೆಯ ದುರ್ಬಳಕೆಯನ್ನು ತಡೆದು ಕೇವಲ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಸೌಲಭ್ಯ ಸಿಗುವಂತೆ ಮಾಡಲು ರಾಜ್ಯಾದ್ಯಂತ ಎಸ್ಕಾಂ ಸಿಬ್ಬಂದಿ ಹಾಗೂ ಮೀಟರ್ ರೀಡರ್ಗಳು ಮನೆ ಮನೆಗೆ ಭೇಟಿ ನೀಡಿ ದಾಖಲೆಗಳನ್ನು ಮರುಪರಿಶೀಲಿಸುತ್ತಿದ್ದಾರೆ. ಈ ಪರಿಶೀಲನಾ ಪ್ರಕ್ರಿಯೆಯ ಭಾಗವಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಅವರು ಕನಕಗಿರಿ ತಾಲೂಕಿನ ಸೂಳೇಕಲ್ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಅರ್ಜಿಗಳನ್ನು ಹಾಗೂ ದಾಖಲೆಗಳನ್ನು ಪರಿಶೀಲಿಸಿದ್ದರು. ಗ್ರಾಮದ ಪ್ರತಿಯೊಬ್ಬ ನಿವಾಸಿಯ ಮನೆಗೆ ತೆರಳಿ ಗೃಹಜ್ಯೋತಿ ಯೋಜನೆಯ ಅರ್ಜಿಗಳು, ವಿದ್ಯುತ್ ಬಿಲ್ ಹಾಗೂ ಅಗತ್ಯ ದಾಖಲೆಗಳನ್ನು ಸ್ಥಳದಲ್ಲೇ ಕೂಲಂಕಷವಾಗಿ ತಪಾಸಣೆ ನಡೆಸಿದ ಅವರು ಸ್ಥಳೀಯರಿಂದ ಮಾಹಿತಿ ಪಡೆದುಕೊಂಡರು. ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ತಪ್ಪಬಾರದು. ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಪರಿಶೀಲನೆ ನಡೆಸಿ ಮಾತನಾಡಿದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಜ್ಯೋತಿ ಯೋಜನೆಯು ಪ್ರತಿಯೊಬ್ಬ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಕ್ಕೆ ಆಸರೆಯಾಗಿದೆ. ಈ ಯೋಜನೆಯು ಕೇವಲ ನಿಜವಾದ ಅರ್ಹರಿಗೆ ತಲುಪಬೇಕು ಎಂಬುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಯೋಜನೆಯ ದುರ್ಬಳಕೆಯನ್ನು ತಡೆಯಲು ಮತ್ತು ಅರ್ಹರಿಗೆ ಮಾತ್ರ ಸೌಲಭ್ಯವನ್ನು ನಿರಂತರವಾಗಿ ಮುಂದುವರಿಸಲು ಈ ಮರುಪರಿಶೀಲನಾ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗಿದೆ ಎಂದರು. ಪರಿಶೀಲನೆ ಮಾಡ್ತಾ ಇದ್ದೀವಿ. ನಿಮ್ದು ಕರೆಕ್ಟ್ ಇದೆಯಾ ಇಲ್ಲ, ಕರೆಂಟು ಫ್ರೀಯಾಗಿ ಕೊಡ್ತಾ ಇದಾರಲ್ಲ, ನಮ್ಮ ಸೆಕ್ಷನ್ ಆಫೀಸ್ಗಳು ಬಂದು ಏನಾದರೂ ಕಿರಿಕಿರಿ ಮಾಡ್ತಾರೆ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅಂದರೆ ಪರಿಶೀಲನೆ ಮಾಡಿ ನಿಮಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶ ನಮ್ಮ ಸರ್ಕಾರಕ್ಕಿಲ್ಲ. ಒಂದೇನಪ್ಪ ಅಂತಂದರೆ ನೀವು ಫ್ರೀಯಾಗಿ ಕರೆಂಟ್ ಬರ್ತದಿಲ್ಲ, ನಿಮ್ಮ ಹೆಸರ ಮೇಲೆ ಬೇರೆದವರು ಏನೋ ಒಂದು ಮೀಟ್ರ್ ಮಾಡ್ಕೊಂಡ್ರ, ಏನು ನೀವು 2 ಮೀಟ್ರ್ ಮಾಡ್ಕೊಂಡ್ರೆ, ಇವೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರ ಏನು 2023 ಅಧಿಕಾರಕ್ಕೆ ಬಂದ ಮೇಲೆ ನಾವೇನು ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಅವರು ಏನು ಘೋಷಣೆ ಮಾಡಿದರು, 5 ಗ್ಯಾರಂಟಿ ಸ್ಕೀಮು ನಿರಂತರವಾಗಿ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದ್ದಾವೆ. ಎಲ್ಲ ಫಲಾನುಭವಿಗಳು ಕೂಡ ಎಲ್ಲ ಸ್ಕೀಮ್ಗಳು ಇವತ್ತು ನಮ್ಮ ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿ ಇರ್ಬೋದು, ಶಕ್ತಿ ಇರ್ಬೋದು, ಎಲ್ಲವನ್ನು ಕೂಡ ಭಾಳಷ್ಟು ನಮ್ಮ ತಾಯಂದಿರೆಲ್ಲರೂ ಕೂಡ ಇವತ್ತು ಈ ಒಂದು ಸ್ಕೀಮ್ ಉಪಯೋಗ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮಗೆಲ್ಲ ಭಾಳ ಖುಷಿ ತಂದಿದೆ. ಈಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣ ಸಾಹೇಬರು, ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮೆಹರೋಜ್ ಖಾನ್ ಅವರು, ಇವರು ಎಲ್ಲರೂ ಏನಂದರೆ ನಮ್ಮ ಈ ಒಂದು ಗೃಹಜ್ಯೋತಿ ಸ್ಕೀಮ್ನಲ್ಲಿ ಕೆಲವೊಂದು ತೊಂದರೆಗಳು ಮತ್ತು ಕೆಲವೊಂದು ಮಿಸ್ಯೂಸ್ ಆಗ್ತದೆ. ಯಾವ ರೀತಿ ಮಿಸ್ಯೂಸ್ ಆಗ್ತದೆ ಅಂತಂದರೆ, ಕೆಲವೊಬ್ಬರು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ RR ನಂಬರ್ ತಗೊಂಡು ಅವರು ಕೂಡ ಫ್ರೀ ಕರೆಂಟು ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಬೇರೆ ರಾಜ್ಯದವ್ರಿಗೆ ಅವಕಾಶ ಇಲ್ಲ. ಓನ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥವ್ರಿಗಷ್ಟೇ ಈ ಒಂದು ಸ್ಕೀಮು ಬೆನಿಫಿಟ್. ಆಮೇಲೆ ಕೆಲವೊಬ್ಬರು ಕಮರ್ಷಿಯಲ್ ಯೂಸ್ ಮಾಡ್ತಾಯಿದ್ದಾರೆ. ಕಮರ್ಷಿಯಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಅವ್ರ ಅಂಗಡಿಗೆ, ಅವ್ರ ಸಣ್ಣ ಸಣ್ಣ ಮಿಲ್ಗಳಿಗೆ, ಹೋಟೆಲ್ಗಳಿಗೆ ಈ ರೀತಿ ಕೆಲವೊಂದು ಮಿಸ್ಯೂಸ್ ಆಗ್ತದೆ. ಅಂಥವು ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಅದೇ ರೀತಿ ಕೆಲವೊಬ್ಬರಿಗೆ RR ನಂಬರು ಅವರು ಒಂದು 5-6 ಮಳಿಗೆ ಇರ್ತಾವೆ. ಒಂದೇ RR ನಂಬರ್ನಲ್ಲಿ ಅವರೆಲ್ಲ ಬೆನಿಫಿಟ್ ತಗೊಂಡದು. ಇಲ್ಲಾಂತಂದರೆ ಒಂದೇ ಹೆಸ್ರ ಮೇಲೆ ಡಿಫ್ರೆಂಟ್ RR ನಂಬರ್ ತಗೊಂಡು ಅವರೆಲ್ಲರೂ ಬೆನಿಫಿಟ್ ತಗೊಂಡು, ಈ ರೀತಿ ಮಿಸ್ಯೂಸ್ ಆಗಲಾರ್ದಂಥ ರೀತಿಯಲ್ಲಿ ಇವತ್ತು ಮರುಪರಿಶೀಲನೆ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ನಡೀತಿದೆ. ಅದಕ್ಕೆ ಇಲ್ಲಿ ಏನಂದರೆ, ಇವತ್ತು ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೇ 1ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಇದೇನಂತಂದರೆ ಸ್ವಲ್ಪ ಈ ಪರ್ಸೆಂಟೇಜ್ ಆಫ್ ವೆರಿಫಿಕೇಷನ್ ಏನಿದೆಯಲ್ಲ, ಪರಿಶೀಲನೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದರೆ ಅತಿ ಶೀಘ್ರದಲ್ಲೇ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳ್ಳಬೇಕಂತೇಳಿ ಎಲ್ಲ ನಮ್ಮ ಅವರಿಗೆ, ಆಮೇಲೆ MD ಅವರಿಗೆ ನಿರ್ದೇಶನ ಕೊಟ್ಟಿದ್ದರು. ಅದರ ಜೊತೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಸಮಿತಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಯಾಕಿದು ಅಂತಂದರೆ, ಇವು ಸಮಸ್ಯೆ ಏನಾಗ್ತದೆ, ಪರಿಶೀಲನೆಗೆ ಹೋಗ್ಬೇಕಂತಂದರೆ ಒಂದು ಕಡೆ ಬಿಲ್ಲಿಂಗ್ ಮಾಡಬೇಕಾಗುತ್ತದೆ. ಇದೇ ಅಧಿಕಾರಿಗಳೇ ಬಿಲ್ಲಿಂಗ್ ಮಾಡಬೇಕು, ಇದೇ ಅಧಿಕಾರಿಗಳೇ ಪರಿಶೀಲನೆ ಮಾಡಬೇಕು. ಸೊ ಇದರಿಂದ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಟೈಮ್ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ಅದಕ್ಕೆ ಇವತ್ತು ಏನಂತಂದರೆ, ನಾನು ಎಲ್ಲ ಫಲಾನುಭವಿಗಳಿಗೆ ಕೈ ಮುಗಿದು ಕೇಳಿಕೊಳ್ಳೋದೇನೆಂದರೆ, ಬೇರೆ ಪಕ್ಷದವರು, ವಿರೋಧ ಪಕ್ಷದವರು ಅವರೆಲ್ಲರೂ ಕೂಡ ಒಂದು ಏನು ಈ ಸ್ಕೀಮ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ,
ಅವೆಲ್ಲ ಸ್ಕೀಮ್ ಬಂದ್ ಆಗ್ತಾವೆ ಅಂತೇಳಿ ನಿರಂತರವಾಗಿ ನಡೀತಾ ಇದ್ದಾವೆ. ಆದರೆ ಇದು ಪರಿಶೀಲನೆ ಅಷ್ಟೇ, ಯಾವುದೇ ಒಬ್ಬ ಫಲಾನುಭವಿಗಳಿಗೆ ತೊಂದರೆ ಆಗುವಂಥ ಕೆಲಸ ಇದಲ್ಲ, ಓನ್ಲಿ ಪರಿಶೀಲನೆ ಅಷ್ಟೇ. ಪರಿಶೀಲನೆ ಮಾಡ್ತೀವಿ, ಅದು ಯಾರು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಅವರೆಲ್ಲ ನಿರಂತರವಾಗಿ ಕರೆಂಟು ಕೊಡೋಂಥ ಕೆಲಸ ಮಾಡ್ತಾಯಿದ್ವಿ. ಅದೇ ರೀತಿ ಇವತ್ತು ಮುಖ್ಯಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ, ಈ ಸ್ಕೀಮನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಲಾಭದಾಯಕವಾಗಿ ಆಮೇಲೆ ಫಲಾನುಭವಿಗಳಿಗೆ ತರಬೇಕಂತೇಳಿ ಇವತ್ತು ರೂಪಿಸ್ತಾ ಇದ್ದಾರೆ. ನೋಡಿ, ಇವತ್ತು ಗೃಹಲಕ್ಷ್ಮಿದು ಕೂಡ ಮರುಪರಿಶೀಲನೆ ಮಾಡಬೇಕಂತೇಳಿ ಇನ್ನೂ ನಿರ್ಧಾರ ಆಗಿಲ್ಲ, ಏನು ಅಪ್ಲಿಕೇಶನ್ ಎಲ್ಲ ರೆಡಿ ಇದೆ. ಆದರೆ ಗೃಹಲಕ್ಷ್ಮಿನಲ್ಲಿ ಕೂಡ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗೋದಿಲ್ಲ. ಇವತ್ತು ಈ 2026 ಮೇ ತಿಂಗಳದ್ದು ನಿನ್ನೆ ನಾವು DBT ಮಾಡಿದ್ವಿ. ಎಲ್ಲ ಫಲಾನುಭವಿಗಳು ಕೂಡ ಇವತ್ತು ಮುಟ್ಟಿದ್ದಾವೆ, ಸ್ವಲ್ಪ ಆದಷ್ಟು ಹಂತವಾಗಿ ಮುಟ್ತಾ ಇದ್ದಾವೆ. ಸುಮಾರು 3,13,864 ಫಲಾನುಭವಿಗಳಿಗೆ ನಿನ್ನೆ ನಾವು ಸುಮಾರು 62ರಿಂದ 63 ಕೋಟಿ ರೂಪಾಯಿ DBT ಮುಖಾಂತರ ಮಾಡಿದ್ವಿ. ಅವರವ್ರ ಅಕೌಂಟ್ಗೆ ವರ್ಗಾವಣೆ ಆಗ್ತಾಯಿದೆ. ಆದರೆ ಇವು ವರ್ಗಾವಣೆ ಆಗೋ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಸ್ವಲ್ಪ ಈ ಬ್ಯಾಚ್ ವೈಸ್ ಮಾಡಿದ್ದಾರೆ. ಸುಮಾರು ಖಜಾನಾ 2ನಲ್ಲಿ 8 ಬಿಲ್ಸ್ ಇದ್ದಾವೆ. ಆ ಬಿಲ್ಸ್ ಒಂದೊಂದು ಬಿಲ್ಗೆ 20,000 30,000 ಒಂದೊಂದು ಸಲ ಹೋಗ್ಬೇಕಂತಂದರೆ ಸರ್ವರ್ ಪ್ರಾಬ್ಲಮ್ಮು, ಆಮೇಲೆ ಇದೊಂದು ನೆಟ್ವರ್ಕ್ ಪ್ರಾಬ್ಲಮ್ಮು, ಇವೆಲ್ಲ ಪ್ರಾಬ್ಲಮ್ ಇರೋದು ಹೋಗ್ತವೆ. ಬಟ್ ಏನಂತಂದರೆ ನಮ್ಮ ಸರ್ಕಾರ ನಿರಂತರ ಯಾವ ನುಡಿದಂತೆ ನಡೆಯುವಂಥ ಸರ್ಕಾರ ಏನಂತಂದರೆ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಈ ದುಡ್ಡು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಇವತ್ತು 1900ರಿಂದ 2,000 ಕೋಟಿ ಇವತ್ತು ನಾವು ಗೃಹಲಕ್ಷ್ಮಿ ಅಮೌಂಟ್ ನಾವು ಕೊಟ್ಟಿದ್ದೀವಿ. ಸುಮಾರು ಈ ಒಂದು ಗೃಹಜ್ಯೋತಿಯಿಂದ ಸುಮಾರು ನಮ್ಮ ಜಿಲ್ಲೆಯಲ್ಲೇ ಸುಮಾರು 500ರಿಂದ 600 ಕೋಟಿ ನಾವು ಇವತ್ತು ಸಂಧಾನ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ವಿ. ಅದೇ ರೀತಿ ನಮ್ಮ ಶಕ್ತಿ ಯೋಜನೆಯಲ್ಲಿ 12 ಕೋಟಿ ಫಲಾನುಭವಿಗಳು ಇವತ್ತು ಟ್ರಾವೆಲಿಂಗ್ ಮಾಡಿದ್ದಾರೆ. 12 ಕೋಟಿ ಫಲಾನುಭವಿಗಳು ತಾಯಂದರು ಇವತ್ತೆಲ್ಲ ಟ್ರಾವೆಲಿಂಗ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಹೇಳ್ತಾ ಇದ್ದು ಅನ್ನಭಾಗ್ಯ ಸ್ಕೀಮ್ನಲ್ಲಿ, ಆಮೇಲೆ ನಮ್ಮದು ಯುವನಿಧಿಯಲ್ಲಿ ಕೂಡ ಸುಮಾರು ನಮ್ಮ ಜಿಲ್ಲೆಯಲ್ಲಿ 14,000 ಯುವಕರಿಗೆ ಇವತ್ತು ಡಿಗ್ರಿ ಹೋಲ್ಡರ್ಸ್ಗೆ 1,500, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500, ಡಿಗ್ರಿ ಹೋಲ್ಡರ್ಸ್ಗೆ 3,000 ರೂಪಾಯಿಯನ್ನು ನಾವು ಇವತ್ತು ನಿರಂತರವಾಗಿ ಕೊಡ್ತಾಯಿದ್ದೀವಿ. ಅದಕ್ಕೆ ನಾನು ಎಲ್ಲ ಫಲಾನುಭವಿಗಳಿಗೆ ತಾವು ಈ ಒಂದು ಏನು ಪರಿಶೀಲನೆ ಸಮಯದಲ್ಲಿ ಯಾವ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಪರಿಶೀಲನೆ ಮಾಡಿ ಹೋಗ್ತೀವಿ, ನಿಮ್ಗೆ ಒಳ್ಳೇದಕ್ಕೆ ಹೋಗ್ತೀವಿ. ಬರ್ತಾ ನಿಮಗೆಲ್ಲರೂ ಕೂಡ ಒಂದು ಐಡೆಂಟಿ ಕಾರ್ಡ್ ಕೊಡಬೇಕಂತೇಳಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಆಲೋಚನೆ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ನಾವು ನಮ್ಮ ಅಧಿಕಾರಿಗಳು, ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರು, ಸದಸ್ಯರು, ನಮ್ಮ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು, ಸದಸ್ಯರು, ಎಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಎಲ್ಲ ಶ್ರಮಿಸ್ತಾ ಇದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಇಡೀ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕು ಅಧ್ಯಕ್ಷರು, ಎಲ್ಲ ಜಿಲ್ಲಾ ಸಮಿತಿ ಸದಸ್ಯರು ಈ ಒಂದು ಪರಿಶೀಲನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕೆ ನಾನು ಎಲ್ಲ ಫಲಾನುಭವಿಗಳಿಗೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹೇಳ್ತೀನಿ. ತಾವು ಯಾವ ರೀತಿ 2023ರಲ್ಲಿ ನಮ್ಮ ಸರ್ಕಾರ ಬರಬೇಕಂತೇಳಿ ಆಶೀರ್ವಾದ ಮಾಡಿದ್ದೀರಿ, ಅದೇ ರೀತಿ ಮುಂದಿನ ದಿನಮಾನಗಳಿಗೂ ಕೂಡ ತಾವು ಅದೇ ಸಹಕಾರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕಂತೇಳಿ ನಾನು ನಮ್ಮ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರ ಪರವಾಗಿ ನಿಮಗೆಲ್ಲ ಕೇಳ್ಕೊಳ್ತೇನೆ. ನಮಸ್ಕಾರ.